ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇನ್ಶೂರೆನ್ಸ್ ಕ್ಲೈಮ್. ಲಾಸ್ಟ್ ಕ್ಲಾಸಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಎ ಫೈರ್ ಅಕರ್ಡ್ ಆನ್ 20th July 2014 ಇನ್ ಎ ಫ್ಯಾಕ್ಟರಿ. ಅಸರ್ಟೈನ್ ದ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಲಾಡ್ಜ್ಡ್ ಇನ್ ಕೇಸ್ ಆಫ್ ಲಾಸ್ ಆಫ್ ಸ್ಟಾಕ್ ವಿಚ್ ವಾಸ್ ಇನ್ಶೂರ್ಡ್. 20ನೇ ತಾರೀಕು ಜುಲೈ 2014ರಲ್ಲಿ ಒಂದು ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ. ಎಷ್ಟು ಗೂಡ್ಸು ಡಿಸ್ಟ್ರಾಯ್ಡ್ ಆಗಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸ್ಟಾಕ್ ಆನ್ 1/1/2014 1 lakh rupees ಇದೆ. ಅಂದ್ರೆ January 1 1 lakh rupees ಅಷ್ಟು ಸ್ಟಾಕ್ ಇದೆ. ಪರ್ಚೇಸ್ಡ್ ಟು 1/1/2014 ಟು ಡೇಟ್ ಆಫ್ ಫೈರ್. 2014 ಜಾನ್ವರಿ 1ನೇ ತಾರೀಕಿಂದ ಗೂಡ್ಸು ಫೈರ್ ಅಲ್ಲಿ ಬೆಂಕಿ ಬಿದ್ದು ಹಾಳಾಗೋವರೆಗೂ ಕೂಡ ಎಷ್ಟು 7,50,000 rupees ಅಷ್ಟು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ವೇಜಸ್ 75,000 ಇದೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 25,000 ಇದೆ. ಸೇಲ್ಸ್ ಫ್ರಮ್ 1/1/2014 ಟು ಡೇಟ್ ಆಫ್ ಫೈರ್ ಬೆಂಕಿ ಬೀಳೋವರೆಗೂ ಏನಾಗಿದೆ 10 ಲಕ್ಷದ ಸೇಲ್ ಮಾಡಿದ್ದಾರೆ. ದ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ 20% ಆನ್ ಸೇಲ್. ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ, ಈಸ್ 20% ಆನ್ ಸೇಲ್. ನೆಕ್ಸ್ಟ್ the stock of salvaged was estimated to 40,000. salvaged stock ಎಷ್ಟಿದೆ 40,000 rupees ಅಷ್ಟು ಇದೆ. ಈಗ ಇದಿಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ನಾವೇನು ಪ್ರಿಪೇರ್ ಮಾಡಬೇಕು, ಇಲ್ಲಿ ಆಲ್ರೆಡಿ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿರೋದ್ರಿಂದ ನಾವು ಟ್ರೇಡಿಂಗ್ ಅಕೌಂಟ್ ಮಾಡೋ ನೆಸೆಸರಿ ಇಲ್ಲ. ಫಸ್ಟ್ ನಾವೀಗ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ನಾವು ಯಾವಾಗ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಫೈರ್ ಬಿದ್ದು ಒಂದು ಗೂಡ್ಸ್ ಡಿಸ್ಟ್ರಾಯ್ಡ್ ಆದಾಗ. ಈಗ ಫೈರ್ ಇಲ್ಲಿ ಆಗಿದೆ ಅಂತ ನಮಗೆ ಗೊತ್ತಾಯ್ತು, ಹಾಗೆ ಟ್ರೇಡಿಂಗ್ ಅಕೌಂಟ್ ಮಾಡೋದಕ್ಕೆ ಅದರ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅವರೇ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ಸ್ಟೆಪ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕು ಬೆಂಕಿ ಬಿದ್ದ ದಿನ ಎಷ್ಟಿದೆ ಅಂತ ನಮಗೆ ಸ್ಟಾಕ್ ಸಿಗುತ್ತೆ. ಆಗ ನಾವು ಇಲ್ಲಿ ಕೊಟ್ಟಿರೋ ಸಾಲ್ವೇಜ್ ವ್ಯಾಲ್ಯೂನ ಲಿಸ್ಟ್ ಮಾಡಿದಾಗ ಟೋಟಲ್ ಆಗಿ ಎಷ್ಟು ಸ್ಟಾಕು ಡಿಸ್ಟ್ರಾಯ್ಡ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಆನ್ 20th July 2014. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಯಾವ ಡೇಟ್ ಅಲ್ಲಿ ಬೆಂಕಿ ಇತ್ತು ಅಲ್ವಾ, ಆ ಡೇಟಿಗೆ ನಾವು ಮೆಮೊರಂಡಮ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮಗೆ ಅವತ್ತು ಸ್ಟಾಕ್ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಸೊ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಇದು ಕೂಡ ಟ್ರೇಡಿಂಗ್ ಅಕೌಂಟ್ ತರನೇ ಬರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ನಾವು ಓಪನಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನ್ ಇದರ ಲೆಸ್ ಮಾಡ್ತೀವಿ, ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೀವಿ, ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್. ಈ ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ, ನಾವು ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಬ್ಯಾಲೆನ್ಸಿಂಗ್ ಫಿಗರ್ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. 2 ಓಪನಿಂಗ್ ಸ್ಟಾಕ್ 1 lakh rupees ಇದೆ. 2 ಪರ್ಚೇಸಸ್ ಏನೊಂದು ಜಾನ್ವರಿ 1 ಇಂದ 2014 20th July ವರೆಗೂ ಎಷ್ಟು 7,50,000 ಪರ್ಚೇಸ್ ಆಗಿದೆ. 2 ಪರ್ಚೇಸಸ್ 7,50,000. 2 ವೇಜಸ್ 75,000 rupees. ವೇಜಸ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. 2 ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿಯಲ್ಲಿ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದಕ್ಕೆ ಆಗಿರುವಂತಹ ಎಕ್ಸ್ಪೆನ್ಸಸ್ 25,000 rupees ಇದೆ. ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ನಮಗೆ ಗ್ರಾಸ್ ಪ್ರಾಫಿಟ್ ಸಿಗ್ತಾ ಇತ್ತು, ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿರ್ತಾ ಇದ್ರು ಅಲ್ವಾ. ಇಲ್ಲಿ ಅವರೇನೆ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, 20% ಆನ್ ಸೇಲ್ ಅಂತ ಹೇಳಿದ್ದಾರೆ. ಸೇಲ್ ಮೇಲೆ 20% ಅಷ್ಟು ಗ್ರಾಸ್ ಪ್ರಾಫಿಟ್ ಆಗಿದೆ ಅಂತ. ಸೊ ಸೇಲ್ಸ್ ಎಷ್ಟಿದೆ, ಬೈ ಸೇಲ್ಸ್ 10 lakh rupees ಇದೆ. ಈ 10 lakh ಮೇಲೆ 20% ಅಷ್ಟು ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. 10 lakh ಇಂಟು 20/100 2 lakh rupees. ಇದನ್ನ ಕೆಳಗಡೆ ನೀವು ವರ್ಕಿಂಗ್ ನೋಟ್ ಅಲ್ಲೂ ಕೂಡ ಬರಿಬಹುದು. ಟೋಟಲ್ ಮಾಡೋಣ. ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ ನೋಡಿ. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 11,50,000. 11,50,000 ಅದನ್ನ ಎರಡು ಸೈಡ್ ಹಾಕ್ತೀನಿ. ಈ 10 lakh rupees ನ ಲೆಸ್ ಮಾಡಿದಾಗ 1,50,000 ಅಷ್ಟು ಕ್ಲೋಸಿಂಗ್ ಸ್ಟಾಕ್ ಇದೆ, ಬ್ಯಾಲೆನ್ಸಿಂಗ್ ಫಿಗರ್. ಈ 1,50,000 ಏನಿದೆ ಇದು ಆ ಒಂದು ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದ್ದ ದಿನ ಇದ್ದಿದ್ದಂತಹ ಸ್ಟಾಕ್. ಎಷ್ಟು 1,50,000. ಈಗ ಈ ಸ್ಟಾಕ್ ಅನ್ನ ತಗೊಂಡು ನಾವು ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್, ಎಷ್ಟು ಸ್ಟಾಕು ಡೆಸ್ಟ್ರಾಯ್ಡ್ ಆಯ್ತು ಅನ್ನೋದನ್ನ ನಾವು ನೋಡಬೇಕು. ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 1,50,000 ಮೈನಸ್ ಸಾಲ್ವೇಜ್ ವ್ಯಾಲ್ಯೂ, ಇದು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 40,000 rupees ಇದೆ. ಮೈನಸ್ 40,000 ಎಷ್ಟಾಯ್ತು, 1,10,000 ರೂಪಾಯಿ ಒಂದು ಸ್ಟಾಕು ಡೆಸ್ಟ್ರಾಯ್ಡ್ ಆಗಿದೆ. 1,10,000 rupees. ಇಲ್ಲಿ ಇನ್ಶೂರೆನ್ಸ್ ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಅದನ್ನ ಕೊಟ್ಟಿಲ್ಲ, ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೆ
ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ನಾವು ಅಡ್ವಾನ್ಸ್ಡ್ ಆಗಿರುವಂತ ಪ್ರಾಬ್ಲಮ್ ತಗೋಬರೋಣ, ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್. ಇದಿಷ್ಟು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಮತ್ತೆ ಈ ಪ್ರಾಬ್ಲಮ್ ಎರಡು ಕೂಡ ಬೇಸಿಕ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಥ್ಯಾಂಕ್ ಯು.